ಪೂಜ್ಯರ ಪಾದಾರಗಳಲ್ಲಿ ಪಡಪಟ್ಟು ವೇದಿಕೆ ಮೇಲಿರ್ತಕ್ಕಂತಹ ನಮಸ್ಕರಿಸುತ್ತಾ ವೇದಿಕೆಯ ಮುಂಭಾಗರಿಗೂ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭದಲ್ಲಿ ನಾಡಗೀತೆಯೊಂದಿಗೆ ಈ ಕಾರ್ಯಕ್ರಮ ಪ್ರಾರಂಭಿಸುತ್ತೆ. ಹಿನ್ನೆಲೆ ನಾನು ಹೇಳುವಂಥದ್ದು ಸರ್ಕಾರಗಳು ತಮ್ಮ ಕೆಲಸ ಮಾಡ್ತಾವೆ, ಆದರೆ ನಮ್ಮ ಪಾತ್ರಗಳು ಭಾಳ. ಎಲ್ಲಿ ಜನಮಾನಸದಲ್ಲಿ ಇವೆಲ್ಲ ಕಲೆ, ಜಾನಪದ ಮತ್ತು ಬಯಲಾಟ, ಸಣ್ಣಾಟ, ಇವೇನಾದ ಗೊಂಬೆ ಆಟ ಇವೆಲ್ಲ ನಾವು ಬರೀಲಿಕ್ಕೆ ಹೋಗಬಾರ್ದು. ಆ ಕಲಾವಿದರನ್ನು ನಾವು ಬರೀಲಿಕ್ಕೆ ಹೋಗಬಾರ್ದು. ಮತ್ತು ಈಗ ನಾವು ಭಜನೆ ಮೇಳ ಅಂತೀವಿ, ಇವೆಲ್ಲ ಎಲ್ಲೇ ಒಂದೊಂದು ಹಂತದಲ್ಲಿ ಕಡಿಮೆ ಹಾಕೊಂಡು ಹೊಂದಿದೆ, ನಶಿಸಿ ಹೋಗ್ತದೆ. ಮೊದಲ ರಂಗಭೂಮಿ, ನಾಟಕ ಕಂಪನಿ ಎಷ್ಟು ಕೆಲಸ ಮಾಡ್ತಿದ್ವು. ನಾವು ಸಣ್ಣ ಹುಡುಗರು ಇದ್ದಾಗ ಆವಾಗ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾಟಕಗಳು, ಕಂಪನಿಗಳು ಬರ್ತಿದ್ವು. ಅವ್ರನ್ನ ಹೋಗೋಕ್ಕೆ ಕ್ಯೂ ಹಚ್ಚಿ ಟಿಕೆಟ್ ತೆಗೆಸ್ಕೊಂಡು ಒಳಗೆ ಹೋಗ್ತಿದ್ವಿ ನಾವು. ಆ ರೀತಿಯಾದಂಥ ಒಂದು ಹವ್ಯಾಸ ಇತ್ತು ನಾಟಕಗಳನ್ನು ನೋಡುವಂಥದ್ದು. ಅದು ಈ ಟಿ ವಿ ಮಾಧ್ಯಮ ಮತ್ತೊಂದು ಬಂದ ಮೇಲೆ, ಅದರಲ್ಲಿ ಮೊಬೈಲ್ ಬಂದ ಮೇಲೆ ಅಂತೂ ಮುಗಿದು ಹೋಗಿತ್ತು. ಎಲ್ಲವೂ ಮೊಬೈಲಲ್ಲೇ ಆಗ್ತಾಯಿದೆ ಕೆಲಸ. ಈಗ ಸಿನಿಮಾ ಮಂದಿರಕ್ಕೂ ಹೋಗೋದು ಬಿಟ್ಟದೆ, ಯಾವ ನಾಟಕ ಕಂಪನಿಗೆ ಹೋಗೋದು ಬಿಟ್ಟದೆ, ಎಲ್ಲವೂ ಮೊಬೈಲಲ್ಲೇ ನೋಡುವಂಥದ್ದು. ಅಲ್ಲಿ ಫೇಸ್ಬುಕ್ಕು ಮತ್ತೊಂದು ವಾಟ್ಸಪ್ಪು ಇದರಲ್ಲಿ ಎಲ್ಲವೂ ನೋಡೋದು ಹೋಗ್ಬಿಟ್ಟಿರ್ತದೆ. ಆದರೂ ಸದ್ಯಕ್ಕೆ ನಾವೊಂದು ಹೇಳ್ತೀನಿ, ಅವೆಲ್ಲ ಸೀಮಿತ ಭಾಳ. ಅದರಿಂದಲೇ ಈಗ ಲಾಂಗ್ ರನ್ನಲ್ಲಿ ನಡೆಯುವಂಥದ್ದಲ್ಲ. ಆ ಹಿನ್ನೆಲೆಯಲ್ಲಿ ಮೊಬೈಲು ಮತ್ತು ಅದರ ಮುಖಾಂತರ ನೋಡುವಂಥದ್ದು ಸೀಮಿತ. ಆದರೆ ಯಾವಾಗ ಇವತ್ತು ಆ ನಮ್ಮ ಪ್ರಾಚೀನತೆ, ನಮ್ಮ ಜಾನಪದ ಕಲೆ, ಬಯಲಾಟ, ದೊಡ್ಡಾಟ, ಸಣ್ಣಾಟ ಇವೆಲ್ಲ ಏನು ಬೆಳ್ಕೊಂಡು ಬಂದಿದ್ದಾವಲ್ಲ, ಅದು ಸದಾ ಮುಂದುವರಿಬೇಕು, ನೆನಪಿನಲ್ಲಿರಬೇಕು. ಮತ್ತು ಆ ರೀತಿ ಆ ಒಂದು ವ್ಯಾಪ್ತಿಯಲ್ಲಿರ್ತಕ್ಕಂಥ ಕಲಾವಿದರಿಗೆ ಸಮಾಜ ಯಾವಾಗಲೂ ಪ್ರೋತ್ಸಾಹವನ್ನು ಕೊಡಬೇಕು. ನಮ್ಮ ಪ್ರಾಚೀನತೆಯನ್ನು, ನಮ್ಮ ಸಂಸ್ಕೃತಿ ಪರಂಪರೆಯನ್ನು ನಾವು ಮರೆತರೆ ನಮ್ಮನ್ನು ಮರ್ತಂಗೆ ನಾವು. ಆ ಹಿನ್ನೆಲೆ ಹೇಳ್ತೀನಿ, ಈ ಪ್ರಾಚೀನತೆ ನಮ್ಮ ಕಲಾ ಇದನ್ನೆಲ್ಲ ನಾವು ಬರಲೇಬಾರ್ದು. ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗುವಂಥ ಕೆಲಸ ಇವತ್ತು ಆಗಬೇಕಾಗಿದೆ. ಎಷ್ಟೋ ದೇಶಗಳಲ್ಲಿ, ಮುಂದುವರೆದಂಥ ದೇಶಗಳಲ್ಲಿ ಸಹಿತ ತಮ್ಮ ಪ್ರಾಚೀನತೆ, ತಮ್ಮ ಕಲೆ, ಸಂಸ್ಕೃತಿ ಇದನ್ನೆಂದೂ ಬಿಟ್ಟಿಲ್ಲ. ನಾನು ಕೆಲವು ವರ್ಷಗಳ ಹಿಂದೆ ಮಲೇಷ್ಯಾಕ್ಕೆ ಹೋಗಿದ್ದೆ. ನಾನು ಅಲ್ಲಿ ಮಲೇಷ್ಯಾದಲ್ಲಿ ಒಂದು 24 ಜಿಲ್ಲೆಗಳಲ್ಲಿದೆ. 24 ಜಿಲ್ಲೆಯಲ್ಲಿ ವ್ಯಾಪಿಸಿರುವಂಥ ಕಲೆಗೆ ಯಾವುದೇ ಮಾನ್ಯತೆ ಇಲ್ಲಿ ತನಕ ಸಿಕ್ಕಿಲ್ಲ. ಆಂಧ್ರದ ಬಾರ್ಡರ್ನಲ್ಲಿರ್ತಕ್ಕಂಥ ಈ ಕಲೆಗೆ ಬೀದಿ ನಾಟಕ ಅಂತಾರೆ, ತಮಿಳುನಾಡು ಬಾರ್ಡರ್ನಲ್ಲಿ ಇದಕ್ಕೆ ತೆರಕುತ್ತು ಅಂತಾರೆ, ಮಧ್ಯಪ್ರದೇಶದಲ್ಲಿ ಇದಕ್ಕೆ ನೌಟಂಕಿ ಅಂತಾರೆ. ಸಮಾನಾಂತರ ಕಲೆಗಳನ್ನು ನಾವು ಇವತ್ತು ಗುರುತಿಸಿದ್ದೇವೆ, ಅಧ್ಯಯನ ಆಗಿಲ್ಲ. ನಮ್ಮ ವಿಶ್ವವಿದ್ಯಾಲಯಗಳು ಬರೀ ಥಿಯರಿ ಬರೆದ್ರೆ ಆಗೋದಿಲ್ಲ, ಪ್ರಾಕ್ಟಿಕಲ್ ಇಲ್ಲ. ಪ್ರಾಕ್ಟಿಕಲ್ ಯೂನಿವರ್ಸಿಟಿಯನ್ನು ತಯಾರು ಮಾಡಿಕೊಟ್ಟವರು ಇದನ್ನು ಗಮನಿಸಬೇಕು. ಕರ್ನಾಟಕ ಸರ್ಕಾರ ಎಲ್ಲಿ ಪ್ರಪಂಚದಲ್ಲಿ ಇರಲಾರದಂಥ ಒಂದು ವಿಶ್ವವಿದ್ಯಾಲಯವನ್ನು ಸಿಗ್ಗಾಂವ ತಾಲೂಕಿನ ಗೊಡ್ಗೋಡಿ ಹತ್ತಿರ ಸ್ಥಾಪನೆ ಮಾಡಿದೆ. ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ ಅದು ಉದ್ಘಾಟನೆ, ಸ್ವಾಮಿಗೌಡ ಕಾಲದ ಉದ್ಘಾಟನೆ ಆಗಿದೆ. ಮಾನ್ಯ ಜಗದೀಶರು ಆ ಕಾರ್ಯಕ್ರಮದಲ್ಲಿ ಇದ್ದರು. ಇವತ್ತು ಅಲ್ಲಿ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ತಂದರ ಅಭಿಪ್ರಾಯ ತಗೋಬೇಕು. ಯಾಕಂದರೆ ಬರೀ ವಿಶ್ವವಿದ್ಯಾಲಯ ಮಾಡಿ ಸಾಲದು, ಅದ್ರ ಜೊತೆಗೆ ಅದನ್ನು ಬೆಳೆಸ್ತಕ್ಕಂಥ ಒಂದು ಜನ ಅಲ್ಲಿ ಬೇಕು. ಈಗ ನೋಡಿ, ರಂಗಾಯಣಕ್ಕಾಗಿ ನಾವು ಎಷ್ಟೊಂದು ಒಂದು ರೆಪರ್ಟರಿ ಮಾಡಿದ್ದಾರೆ ನಾಟಕಕ್ಕಾಗಿ. ಆದರೆ ಜಾನಪದ ರಂಗಭೂಮಿಗಾಗಿ ಏನು ಮಾಡಿದ್ರಿ? ದೊಡ್ಡಾಟ, ಬಯಲಾಟ 10ನೇ ಶತಮಾನದ ವೀರಕಲೆ.
ಮಹಾಭಾರತ ರಾಮಾಯಣ ಕಥೆಗಳನ್ನು ಹೇಳ್ತಾ ಇದ್ದಂಥ ಒಂದು ದೊಡ್ಡ ಕಲೆ. ಯಕ್ಷಗಾನ ಮಕ್ಕಳ ಇರುವಂಥ ಒಂದು ಕಲೆಗೆ ನೋಡಿ, ಮೊದಲೇ ಜಾನಪದ ಅಕಾಡೆಮಿ ಅಂತ ಅಷ್ಟೇ ಇತ್ತು ಹೆಸರು. ಮುಂದೆ ಹಗುರ್ಕ ಯಕ್ಷಗಾನ ಸೇರಿಸಿ ಯಕ್ಷಗಾನ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಅಂತ ಮಾಡಿದರು. ಅವ್ರು ಕರಾವಳಿ ಮಂದಿ ಭಾಳ ಇಚ್ಛಾಶಕ್ತಿ ಮಂದಿ. ನಾವೆಲ್ಲ ಅಬ್ಜೆಕ್ಷನ್ ಮಾಡಿದ್ವಿ. 1989ರಲ್ಲಿ ಇಲ್ಲಿ ಸಾಹಿತ್ಯ ಸಮ್ಮೇಳನ ಆಯಿತು, RC ಹಿರೇಮಠರ ಅಧ್ಯಕ್ಷತೆಯಲ್ಲಿ ಹುಬ್ಬಳ್ಳಿಯಲ್ಲಿ. ಅವಾಗ ನಾವು ಕರಪತ್ರ ಹಂಚಿದ್ವಿ. ಈ ನಮಗೆ ಜಾನಪದ ಅಕಾಡೆಮಿ ಅಂತ ಅಷ್ಟೇ ಇಡ್ರಿ, ಯಕ್ಷಗಾನದಾಗ ಯಾಕೆ ಸೇರಿಸಿರಿ, ಯಕ್ಷಗಾನ ಒಂದು ಕಲಾ ಪ್ರಕಾರ ಅಂತ ಒಂದಿಷ್ಟು ನಮ್ಮ ಉತ್ತರ ಕರ್ನಾಟಕವನ್ನು ಅಲಕ್ಷ್ಯ ಮಾಡಿದ್ರಿ ನೀವು. ಯಕ್ಷಗಾನದವ್ರಿಗೆ ಗೊತ್ತಾಯಿತು ಇವ್ರು ಬಿಡೋದಿಲ್ಲ ಅಂತ ಅವ್ರು ಸಪ್ರೇಟ್ ಒಂದು ಅಕಾಡೆಮಿ ಮಾಡ್ಕೊಂಡ್ಬಿಟ್ರು. ಅವಾಗ ಬಯಲಾಟ ಅಕಾಡೆಮಿ ಆಯಿತು. ಅಲ್ಲೊಂದು ಯಕ್ಷಗಾನ ಅಕಾಡೆಮಿ ಆಯಿತು, ಆಮೇಲೆ ನಮ್ದು ಉಳಿದದ್ದು ಬಯಲಾಟ ಅಕಾಡೆಮಿ ಆಯಿತು. ಈಗ ನೋಡ್ರಿ, ಬಯಲಾಟದಲ್ಲಿ ದೊಡ್ಡಾಟ, ಪಾರಿಜಾತ, ಸನ್ನಾಟದ ಒಂದು ಭಾಗ, ದಾಸರಾಟ, ಸುದ್ರಗೊಂಬೆ, ತೋಲುಗೊಂಬೆ ಮತ್ತು ಅದರ ಪ್ರಕಾರಗಳು. ಇವುಗಳಿಗೆ ಯಾರು ವಾರಸ್ದಾರರು? ಇವುಗಳನ್ನು ಬೆಳೆಸೋರು ಯಾರು? ಸುಮ್ಮನೆ ಒಂದು ಅಕಾಡೆಮಿ ಮಾಡಿ 1 ಕೋಟಿ ರೂಪಾಯಿ ಕೊಟ್ಟರೆ ಆಗೋದಿಲ್ಲ. ಆದರೆ ಆ ಕಲೆಗಾರಿಕೆಯಲ್ಲಿ ಇರ್ತಕ್ಕಂಥ ತಜ್ಞನ್ನು ಹುಡುಕಿ ಅದನ್ನು ಆ ಕಲೆಯನ್ನು ಬೆಳೆಸೋದು ಒಂದು ಇಚ್ಛಾಶಕ್ತಿ ಇರಬೇಕು. ಅದಕ್ಕೆ ನಮ್ಮ ರಂಗ ನಿರ್ದೇಶಕರ ವಿನಂತಿ ಇಷ್ಟೇ, ಅಂತ ದೊಡ್ಡಾಟವನ್ನು ಬರೀಬೇಕಾಗ್ತದೆ. ಐತಿಹಾಸಿಕವಾದಂಥ ಒಂದು ಕತೆ, ಪೌರಾಣಿಕ ಕಥೆಗೂ ಐತಿಹಾಸಿಕತೆಗೂ ವ್ಯತ್ಯಾಸ ಇದೆ. ರಾಮಾಯಣ ಮಹಾಭಾರತ ಮಹಾಕಾವ್ಯಗಳಿಂದ ಬಂದಂಥ ಕಥೆಗಳೆಲ್ಲ ನಮ್ಮಲ್ಲಿದ್ದು. ಆದರೆ ಇವತ್ತು ನಮ್ಮ ಶೆಟ್ಟಿ ಸರ್ಗೆ ನಾನು ಹೇಳ್ತಿದ್ದೆ, ಯಾವುದೇ ಹಳ್ಳಿಗೆ ಹೋಗ್ರಿ, ಅವ್ರ ಕ್ಷೇತ್ರದಲ್ಲಿ ಯಾವುದೇ ಹಳ್ಳಿಗೆ ಹೋಗ್ರಿ, ಬಯಲಾಟ ಆಡೋರಿದ್ದಾರೆ, ಕಲಾವಿದರಿದ್ದಾರೆ. ಆದರೆ ನಾವು ಯಾವುದೇ ಪುರಸ್ಕಾರ ಕೊಟ್ಟಿಲ್ಲ. ಹೀಗಾಗಿ ನಾನು 24 ಜಿಲ್ಲೆಯಲ್ಲಿ ಇದ್ದಂಥ ಕಲಾವಿದರನ್ನ ನಾನು ಮೆಚ್ಕೋಬೇಕು. ಅವ್ರಿಗೆ ಯಾರೂ ಇನ್ನೂ ಗೌರವ ಕೊಟ್ಟಿಲ್ಲ. ಆ ಗೌರವವನ್ನು ಕಾಪಾಡುವಂಥ ಒಂದು ಕೆಲಸ ಆಗಬೇಕು ಅಂತ ಹೇಳ್ತಾ ಪಾರಿಜಾತಬೇಕು. ಮತ್ತು ಬೃಹತ್ ಯೋಜನೆ ಸೊಲ್ಬಕ್ನವರು ಮೊನ್ನೆ ಮಾತಾಡ್ತಾ ಇರ್ತಾರೆ, ಒಂದು ಬೃಹತ್ ಕೋಶವನ್ನು ನಾವು ತಯಾರು ಮಾಡೋರಿದ್ದೇವೆ ಅಂತ. ನೋಡಿ, ಸಿಂಗಪೂರ್ ಮಲೇಷ್ಯಾ ಬಗ್ಗೆ ನಮ್ಮ ಶೆಟ್ಟಿ ಸರ್ ಹೇಳ್ತಾ ಇದ್ರು, ಅಲ್ಲಿ ಕಲೆಗಳನ್ನು ಅವರು ಎಷ್ಟು ಪ್ರೀತಿ ಮಾಡ್ತಾರೆ. ಆದರೆ ನಾವು ನಮ್ಮ ಜನಪದ ಕಲೆಗಳನ್ನು ಎಷ್ಟು ಪ್ರೀತಿ ಮಾಡ್ತೀವಿ. ಬ್ಯಾಂಕಿನ ಎಂಪ್ಲಾಯ್ ಹತ್ರ ಹೋಗಿ ಮಾತಾಡ್ತೀವಿ, ನಾನು ವೇಷ ಕಟ್ಟಿದ್ದೆ ಮಾರಾಯ ಅಂತ. ನಾವು ಯಕ್ಷಗಾನದ ಬಗ್ಗೆ ಅಭಿಮಾನ. ಆದರೆ ನಮ್ಮ ಮಂದಿ ಯಾರು ಹೋಗಿ ಯಾರು ದೊಡ್ಡಾಟ ನಿಮ್ಮೂರ ಬಯಲಾಟ ಇರ್ತದೆ, ದೊಡ್ಡ ಮರ ಅವ್ರ ಗ್ರಾಮೀಣ ಪ್ರದೇಶ, ಅಲ್ಲಿ ಈ ಕೆಲಸ ಆಗಬೇಕಾಗಿದೆ. ಅಲ್ಲಿ ಕಲಾವಿದರನ್ನ ಗೌರವಿಸಬೇಕಾಗಿದೆ. ಇವತ್ತಿನ ತನಕ ನಮ್ಮ ಯುವಕರು ಅದರಲ್ಲಿ ಪಾಲ್ಗೊಳ್ಳೋ ಹಂಗೆ ಮಾಡಬೇಕಾಗಿದೆ. ಭಾಳ ಸುಂದರವಂತ ಒಂದು ಮಾತನ್ನು ಹೇಳಿದ್ರು, ಯುವಕರಿಂದ ಮಾತ್ರ ಇದು ಸಾಧ್ಯ ಅಂತಹ ಒಂದು ಕೆಲಸ ಅಕಾಡೆಮಿ ತನ್ನ ಮುಂದಿನ ಹಂತದಲ್ಲಿ ಹಂಚ್ಕೋಬೇಕು ಅಂತ ಹೇಳ್ತಾ, ದೊಡ್ಡಾಟದ ಪರಿಭಾಷೆ ಭಾಳ ದೊಡ್ಡದು. ನಾನು ದೊಡ್ಡಾಟದ ಮೇಲೇ ಸಂಶೋಧನೆ ಮಾಡಿರೋದ್ರಿಂದ 5 ಕೃತಿಗಳು ಸನ್ನಾಟದಲ್ಲಿದೆ. ಈಗ ಕಲಾವಿದರು ಹೇಳೋರಿಲ್ಲ, ದಾಸದ ಆಟಲ್ಲ, ದ್ವಾಸಿದ ಊಟಲ್ಲ ಅಂತ ಒಂದು ಮಾತಿದೆ. ಹಾಗೆ ನಮ್ಮಲ್ಲಿ ಇಂಥ ವಿದ್ವಾಂಸದ ಕೊರತೆ ಇಲ್ಲ. ಸೊಲ್ಬಕ್ನವ್ರಂಥವ್ರು ಅದು ಪರಿಷ್ಕಾರ ಮಾಡಿದ್ರು. ಬೆಳೆ ತನಕ ಆಡ್ತಿದ್ರು. 9 ಗಂಟೆ ಬೆಳಗಿನ 6 ಗಂಟೆಗೆ ದೊಡ್ಡಾಟ ಮುಗಿತಿತ್ತು. ಈ ಒಂದು ಸಮಾರಂಭದ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮದಲ್ಲಿ ಅಕಾಡೆಮಿ ಗೌರವ ಪ್ರಶಸ್ತಿ ಡಾಕ್ಟರ್ ಶ್ರೀಶೈಲ ಧಾರವಾಡ ಇವರಿಗೆ ಬಹಳ ಜಗತ್ತಿನಲ್ಲಿ ತಮ್ಮದಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳು. ಬಹಳ ವಿಶೇಷವಾಗಿ ಒಬ್ಬರಿಗೆ ಹೇಳಬೇಕು ಅಂತ ಹೇಳಿದರೆ, ಕರ್ನಾಟಕ ಇತಿಹಾಸದಲ್ಲೇ ಒಂದು ಜಾನಪದ ರಂಗಭೂಮಿಯೇ ಪ್ರಾಚೀನವಾಗಿರ್ತಕ್ಕಂಥದ್ದು. ಮೂಡಲಪಾಯ, ದೊಡ್ಡಾಟ, ಬಯಲಾಟ, ಮಡುವಲಪಾಯ, ಯಕ್ಷಗಾನ, ಹೀಗೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿದ್ಯಾಸರ್ ಅವರಿಗೆ ಗೌರವ ಸನ್ಮಾನ. ಬಹುಮಾನ ಪ್ರಶಸ್ತಿ ಶ್ರೀ MS ಮಾಳ್ವಾಡ್ ಧಾರವಾಡ ಇವರಿಗೆ. ಚಪ್ಪಾಳೆಯನ್ನು ತಟ್ಟಿ ಗೌರವವನ್ನು ಸೂಚಿಸಬೇಕು. ರಂಗಭೂಮಿಯೇ ಒಂದು ಪ್ರಾಚೀನವಾಗಿರ್ತಕ್ಕಂಥದ್ದು. ಅದನ್ನು ಇವತ್ತು ವಿಶೇಷವಾಗಿ ಒಂದು ಡಾಕ್ಟರ್ ಶ್ರೀಶೈಲ ಹಾಗೂ ಶ್ರೀ MS ಮಾಳ್ವಾಡ್ ಅವರಿಗೆ ಒಂದು ಪ್ರಶಸ್ತಿಯನ್ನು 20 ಸಾಲಿನ ಧನ್ಯವಾದಗಳು.
ಹಾಗೆ ಕೊಡ್ತಾ ಇದ್ದೇನೆ. Thank you for watching our channel.